ಜನಗಳ ಕಾನೂನು ಆಡಳಿತ, ಜನಗಳಿಂದ ಕಾನೂನಾಗಿ ರಾಜ್ಯದ ಆಡಳಿತ ಆಗಿದ್ದಕ್ಕೆ ಗಣರಾಜ್ಯ ಅಂತ ಆಗುತ್ತೆ. ಆದರೆ ನಮ್ಮನ್ನು ಆಳುವ ಸರ್ಕಾರ ಗಣರಾಜ್ಯ ಅಂತ ಯಾಕೆ ಮಾಡಿದ್ರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಬೇಕಂತ ಹೇಳ್ಬಿಟ್ಟು ಗಣರಾಜ್ಯ ಅಂತ ಮಾಡ್ತಾರೆ. ಸಂವಿಧಾನವನ್ನು ರಚಿಸಿ 1949ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾರೆ. ಜನವರಿ 26ನೇ ತಾರೀಕು 1950ನೇ ಇಸ್ವಿಯಲ್ಲಿ ಸಂವಿಧಾನ ಜಾರಿಯಲ್ಲಾಗುತ್ತೆ. ಅದು ಸಂವಿಧಾನ ಜಾರಿ ಅಂದ್ರೆ ಕಾನೂನು, ಕಾರ್ಯಾಂಗ, ನ್ಯಾಯಾಂಗ, ರಾಜ್ಯಾಂಗ ಈ ಮೂರು ನಡೆಯುವಂತ ಒಂದು ಗ್ರಂಥ. ಆ ಗ್ರಂಥವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಸಂವಿಧಾನ ದಿನಾಚರಣೆ ಅಂತ ನಾವು ಆಚರಣೆ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್ ಅಂತ ಹೇಳಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಆಡುವ ಸರ್ಕಾರಗಳು ಅದನ್ನು ತಿರುಚಿ ಗಣರಾಜ್ಯವಂತೂ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು ಈ ದೇಶದಲ್ಲಿ ಸಮಸ್ತ ಜೀವಾನುಜೀವ ರಾಶಿಗಳಿಗೂ ಹಕ್ಕು ಕೊಟ್ಟಂತ ಸಂವಿಧಾನ. ಆ ಸಂವಿಧಾನದಲ್ಲಿ ಬರಕ್ಕೆ ಮುಂಚೆ ಇದ್ದಂತಹ ಸಂವಿಧಾನ ಮನಸ್ಮೃತಿ ಅಂತ ಸಂವಿಧಾನ ಇತ್ತು. ಆ ಮನಸ್ಮೃತಿ ಸಂವಿಧಾನದಲ್ಲಿ ಈ ದೇಶದ ಶೂದ್ರಾದಿ ಶೂದ್ರರಂದ್ರೆ ಜಂಜವಾರ ಆಗದೆ ಇದ್ದಂತವರೆಲ್ಲರೂ ಶೂದ್ರಾದಿ ಶೂದ್ರಗಳೇ. ಅವರಿಗೆ ಈ ದೇಶದಲ್ಲಿ ಭಾರತ ಖಂಡದಲ್ಲಿ ಒಂದು ಸಮಸ್ತೆ ಆದಂತಹ ಒಂದು ಹಕ್ಕು ಇರಲಿಲ್ಲ, ವಿದ್ಯೆ ಇರಲಿಲ್ಲ, ಉದ್ಯೋಗ ಇರಲಿಲ್ಲ, ಮನೆ ಇರಲಿಲ್ಲ, ಸರಿಯಾದ ಜೀವನವೇ ಇರದಂತ ಒಂದು ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಸ್ತವಾಗಿ 49 ವರ್ಷ 32 ಡಿಗ್ರಿಗಳನ್ನು ಮಾಡಿ ಈ ದೇಶಕ್ಕೆ 2 ವರ್ಷ 11 ತಿಂಗಳು 18 ದಿವಸ ಸತತವಾಗಿ ಸಂವಿಧಾನವನ್ನು ರಚಿಸಿ ಈ ದೇಶಕ್ಕೆ ಕಾನೂನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಸಂವಿಧಾನವು ನಮಗೆ ಬಂದ ಮೇಲೆ ಈ ದೇಶದಲ್ಲಿ ಸಮಸ್ತ ನಾಗರಿಕರಿಗೂ ಸಮಾನವಾದ ಹಕ್ಕು ಸಿಗಬೇಕಂತ ಹೇಳ್ಬಿಟ್ಟು ಸಂವಿಧಾನದಲ್ಲಿ ಇರುವುದು. ಆ ಸಂವಿಧಾನ ಬರಕ್ಕೂ ಮುಂಚೆ ಹೆಣ್ಣು ಮಕ್ಕಳಿಗೆ ವಿದ್ಯೆ ಇಲ್ಲ. ಹೆಣ್ಣು ಮಕ್ಕಳು ಏನಿದ್ರು ಮನೆ ಒಳಗಡೆ ಅಡಿಗೆ ಮಾಡುವಕ್ಕೆ ಸೀಮಿತ, ಮಕ್ಕಳು ಹೇಳುವ ಯಂತ್ರಗಳಾಗಿ ಮಾಡಿದಂತ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು ಕೊಟ್ಟು ಗಂಡಸು ಯಾವ ರೀತಿ ಸಮನಾಗಿ ದುಡಿಯುತ್ತಾನೋ ಅದೇ ರೀತಿ ಹೆಣ್ಣು ಮಕ್ಕಳು ದುಡಿಬೇಕು. ಹೆಣ್ಣು ಮಕ್ಕಳು ಗಂಡು ಮಕ್ಕಳಂದು ಭೇದ ಭಾವ ಇಲ್ಲ, ಎಲ್ಲರೂ ಸಮಾನವಾದ ಹಕ್ಕು ಕೊಟ್ಟಂತದ್ದು ಸಂವಿಧಾನ. ಆ ಸಂವಿಧಾನ ದಿನವನ್ನು ಈ ದಿನ ನಾವು ಸಂಭ್ರಮದಿಂದ, ಅದು ಈಗ ಒಂದು 10 ವರ್ಷದಿಂದ ಈಚೆಗೆ ಸಂವಿಧಾನ ದಿನಾಚರಣೆ ಅಂತ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಗಣರಾಜ್ಯ ಅಂತ ಇತ್ತು. ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಗಂಡು ಮಕ್ಕಳಾಗಲಿ ವಿದ್ಯಾವಂತರು ಎಲ್ಲರೂ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ದಿನ ಇಷ್ಟು ಜನ ಇಲ್ಲಿ ನೀವು ನಿಂತಿದ್ದೀರಂದ್ರೆ ಅದು ಸಂವಿಧಾನವೇ ಕಾರಣ ಹೊರತು ನಮಗೆ ಇದ್ದಂತ ಯಾವ ಧರ್ಮ ಗ್ರಂಥಗಳು ನಮಗೆ ಯಾವುದು ಬೋಧನೆ ಮಾಡಿಲ್ಲ, ನಮಗೆ ಸಮಾನವಾದ ಹಕ್ಕುಗಳು ಕೊಟ್ಟಿಲ್ಲ. ನಮಗೆ ಈ ದೇಶ, ಈ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ನಡೀಬೇಕಂದ್ರೆ ಸಂವಿಧಾನವೇ ಕಾರಣ. ಅದಕ್ಕೋಸ್ಕರ ಇದರ ಮುಂದೆ ಮಕ್ಕಳಿಗೆ ಸಂವಿಧಾನದ ಪೀಠಿಕೆಯನ್ನು ಸ್ವಲ್ಪ ನೀವು ಓದಿಸುವಂತ ಕಾರ್ಯಕ್ರಮ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಸಂವಿಧಾನ ಪೀಠಿಕೆಯನ್ನ ಮಕ್ಕಳಿಗೆ ಅನಿವಾರ್ಯ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಶುಭವಾಗಲಿ. ಈ ಸಂವಿಧಾನದ ಬಗ್ಗೆ 4 ಮಾತುಗಳಿಗೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಹಾಗೂ ಮಕ್ಕಳಿಗೂ ನನ್ನ ಭೀಮ ವಂದನೆಗಳು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಜೈ ಭೀಮ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಗಳೋದಲ್ಲ, ಅದು ತಪ್ಪಿನ ಅರ್ಥ. ಜೈ ಅಂದ್ರೆ ಪಾಲಿ ಭಾಷೆಯಲ್ಲಿ ಬುದ್ಧನ ಕಾಲದಲ್ಲಿ ಪಾಲಿ ಭಾಷೆ ಅಂತಿತ್ತು. ಆ ಭಾಷೆಯಲ್ಲಿ ಬಂದು ಜೈ ಅಂದ್ರೆ ನಾನು, ಭೀಮ್ ಅಂದ್ರೆ ಜ್ಞಾನವಂತ ಅಂತ ಅರ್ಥ. ಆಯ್ತಾ? ಮಕ್ಕಳು ಅರ್ಥ ಮಾಡಿಕೊಳ್ಳಿ. ಭೀಮ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಗಳೋದಲ್ಲ. ಜೈ ಭೀಮ್ ಅಂದ್ರೆ ನಾನು ಜ್ಞಾನವಂತ ಅಂತ ಅರ್ಥ ಅದು. ಅದಕ್ಕೋಸ್ಕರ ಆ ಭಾಷೆಯನ್ನ ನಾವು ಎಲ್ಲರೂ ಬಾಯಾರಿಕೆ ಮಾಡ್ಕೋಬೇಕು. ಜೈ ಭೀಮ್. ನಮಸ್ಕಾರ ಅಂದ್ರೆ ಪಾಲಿ ಭಾಷೆಯಲ್ಲಿ ನಮಸ್ತೆ, ನಾ ಅಂದ್ರೆ ನಾನು, ಮಸ್ತಿ ಅಂದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ನಮಸ್ಕಾರ ಅಂದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ಜೈ ಭೀಮ್ ಅಂದ್ರೆ ಜ್ಞಾನವಂತ ಅಂತ. ಅದಕ್ಕೆ ನಾವು ಭೀಮ್ ಬಂಧುಗಳೇನಂದ್ರೆ ಜೈ ಭೀಮ್ ಅಂತ ಹೇಳ್ತೇವೆ.